ಎರಡನೇ ವಾರ 924 ಕಾರ್ಯಕ್ರಮ ಭಾಳ ವಿಶೇಷ. ಕಿಲ್ಲರ್ ಗೋವಿಂದರಾಜು ಅವರು ಶ್ರೀಮತಿ ಅವರು ಬಂದಿದ್ದಾರೆ, ಅವರ ಮಗ ಬಂದಿದ್ದಾರೆ, ಸೊಸೆ ಬಂದಿದ್ದಾರೆ. ಗ್ರೇಟ್ ಮೊಮ್ಮಗಳು ಬರ್ತಡೇ ಆಡುಗೋಡಿ ಅವ್ರ ಬೀಗರು, ಅತ್ತೆ ಮಾವ ಎಲ್ಲ ಬಂದಿದ್ದಾರೆ. ಅತ್ತೆನೇ ಬಂದಿದ್ದಾರೆ, ಎಲ್ಲ ಬಂದು ಅವ್ರ ಇಬ್ಬರು ಗೋವಿಂದರಾಜು ಅವರು ನಮ್ಮ ಆಡುಗೋಡಿ ಸ್ನೇಹಿತರು ಮೊಮ್ಮಗಳು, ಏನು ಅವನ ಹೆಸರು ರಿತೀಕ್ಷಾ ಮೊಮ್ಮಗಳದು ಇವತ್ತು ಬರ್ತ್ಡೇ ಆಚರಿಸಿದ್ದಾರೆ. ಮುದ್ದಾಗಿದೆ ಮಗು, ಭಾಳ ಸಂತೋಷ. ಅವರ ಆ ಮಗುಗೆ ಸಕಲ ಸೌಭಾಗ್ಯ ಕೊಟ್ಟು ದೇವರ ಆಯಸ್ಸು ಆರೋಗ್ಯ ನೆಮ್ಮದಿ ಸಂತೋಷ ಕೊಟ್ಟು ಒಳ್ಳೆಯ ವಿದ್ಯಾವಂತರಾಗಿ ಕೀರ್ತಿವಂತರಾಗಿ ಪ್ರತಾಪಶಾಲಿಯಾಗಿ ಬೆಳೀಲಿ ಅಂತ ಆಶೀರ್ವಾದ ಮಾಡಿ. ಮಗನ ತಗೊಂಬಿಡಿ ಬೇಗ. ಇನ್ನೊಂದ್ಸಲಿ ನಿಮ್ಮ ಫ್ಯಾಮಿಲಿ ಎಲ್ಲರಿಗೂ ನೋಡೋಂಗೆ ಆಯ್ತದೆ. ಮದುವೆಗೆ ಹೋಗಿದ್ವಿ, ನಾವು ಒಂದು 2-3 ಮಕ್ಕಳಾಗಿರ್ಬೋದು ಅಂತ ಇದ್ವಿ, ಇನ್ನೂ ಒಂದೇ ಮಾಡ್ಕೊಂಡಾಗ ಮೊಮ್ಮಗಳು ಬರ್ತಡೆಗೆ ಹಾರೈಸಿದ ಎಲ್ರಿಗೂ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ನಾನು ಸುಮಾರು ಕಡೆ ನೋಡಿದ್ದೆ, ಈ ಥರ ನಡೀತದೆ ಅಂತ ಗೊತ್ತಿರಲಿಲ್ಲ. ಬಟ್ ಇವತ್ತು ಬಂದು ನೋಡಿದ್ದಕ್ಕೆ ಭಾರಿ ಸಂತೋಷ ಆಯಿತು. ಇವತ್ತು 10 ಜನ ಬಂದು ಊಟ ಮಾಡ್ಕೊಂಡು ಹೋಗ್ತಾ ಇದ್ದಾರಲ್ಲ, ಅದು ನೋಡಿ ತುಂಬ ಇದಾಯಿತು. ನೀವು ಮಾಡೋ ಕೆಲಸ ಇಲ್ಲ, ಒಂದು ಕಡೆ ಮಳೆ ಬಿದ್ದು ಒಂದು ಕಡೆ ನೀರು ಬೀಳುತ್ತೆ ಅಂತಾರಲ್ಲ, ಅದು ಬಿದ್ದಿದೆ. ಈ ಜಾಗನ ಉಪಯೋಗಿಸ್ಕೊಂಡು ಮಾಡ್ತಾ ಇದ್ದೀರಲ್ಲ, ತುಂಬ ಸಂತೋಷ ಆಯಿತು, ತುಂಬ ಆನಂದ. ತುಂಬ ವಿಶೇಷ. ಯಾಕಂದರೆ ಗೋವಿಂದ ಅವರು ಫ್ಯಾಮಿಲಿ ಪೂರ್ತಿಯಲ್ಲಿ ಬಂದಿದೆ. ಗೋವಿಂದ ಸುಮಾರು ಸರಿ ಆಯ್ತದ. ನಮ್ಮ ಮಗಳದು ಆ ಒಂದು ಬರ್ತಡೇನ ಇಲ್ಲೇ ಆಚರಣೆ ಮಾಡಬೇಕು ಅಂತ ತುಂಬ ಇಷ್ಟ ಪ್ರಸನ್ನ. ಬಟ್ ಆಗ್ತಾಯಿಲ್ಲ. ಎಲ್ಲರೂ ಬರಲಿ ನನ್ನ ಆಸೆ, ನಾವು ಒಬ್ಬರೇ ಬರಬೇಕು ಅಂತಲ್ಲ, ನಮ್ಮ ಭಾವನವರು ನಮ್ಮ ಫ್ಯಾಮಿಲಿ ಬೀಗರೆಲ್ಲ ಬರಬೇಕು ಅಂತ ನನಗೆ ಇಲ್ಲೊಂದ್ಸಲಿ ಕರ್ಕೊಂಬರ್ಬೇಕು ಅಂತ ಆಸೆ. ಆಗ್ತಾಯಿಲ್ಲ. ಆ ಥರ ಎಲ್ಲರೂ ಸೆಟ್ಟಾಗಿ ಇಲ್ಲಿ ಮಾಡ್ತೀವಪ್ಪ ಬರ್ತೀವಿ ಅಂತ ಹೇಳ್ತಾಯಿಲ್ಲ. ಅದು ಇವತ್ತು ಒಂಥರ ಎಲ್ಲರೂ ಬರೋ ಥರ ಆಗಿದೆ. ಸೊ ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಹೇಳ್ತೇನೆ. ಈ ಗೋವಿಂದನ ಬಗ್ಗೆ ಒಂದೆರಡು ಮಾತು ಹೇಳಬೇಕು ಅಂತ ಇಷ್ಟಪಡ್ತೀನಿ ಇಂಥ ಟೈಮಲ್ಲಿ. ಯಾಕಂದರೆ ನಾವು ಆ ಗೋವಿಂದನ ನಮ್ಮ ಅಕ್ಷಯನ ದಾಸೋಹದಲ್ಲಿ ಆಪದ್ ಬಾಂಧವ ಅಂತ ಹೇಳ್ಬೋದು ನಾವು. ಯಾಕೆ ಏನೇ ಆಗಲಿ ಒಂದು ಕೆಲ್ಸಗಳು ಮಾಡೋವಾಗ ಇವಾಗ ನೋಡಿ ಇಷ್ಟು ಜನ ಊಟ ಮಾಡ್ತಾ ಇದ್ದಾರೆ ಅಂದರೆ ನಾವು ಮೆಸೇಜಲ್ಲಿ ಹಾಕಿದ್ವಿ, ಆ ಒಂದು ಬ್ಯಾಂಕ್ ಅಕೌಂಟ್ ನಾವೆಲ್ಲೂ ಓಪನ್ ಮಾಡೋಕ್ಕಾಗ್ತಾಯಿಲ್ಲ ಅಂತ, ಯಾರನ್ನ ಇದ್ರೆ ಹೇಳಿ ಅಂದ್ಬಿಟ್ಟು. ಸೊ ಎಲ್ಲರೂ ಅವ್ರವ್ರ ಪ್ರಯತ್ನ ಬಿದ್ದರು. ಆದರೆ ಗೋವಿಂದ ಅದನ್ನು ಹೋರಾಡಿ ಅದನ್ನು ಎಕ್ಸಿಕ್ಯೂಟ್ ಮಾಡಿದ್ರು. ಒಂದು ಎರಡನೇದು ಆ ಊಟದ್ದು ಅಷ್ಟೇ. ನಾವು ಊಟ ಕೊಡೋವಾಗ ಕ್ಯಾಂಟೀನ್ಗಳು ಸುಮಾರು ಜನ ನಾವು ಸರ್ವೆ ಮಾಡ್ತಾಯಿದ್ವಿ. ಸರ್ವೆ ಮಾಡೋವಾಗ ಏನಾಯಿತು, ಅದಕ್ಕೂ ನಾವು ಎಲ್ಲರಿಗೂ ಹೇಳಿದ್ವಿ. ನಮ್ಮ ಗ್ರೂಪಲ್ಲಿ ಒಂದು 250 ಜನ ಇದ್ದಾರೆ, ಯಾರಿದ್ರು ನೀವು ರೆಫರ್ ಮಾಡಿ ಅಂತ ಹೇಳಿದ್ವಿ. ಅಂಥದ್ರಲ್ಲೂ ನಮಗೆ ಯಾರು ಈ ಥರ ಪ್ರಾಪರಾಗಿ ರೆಫರೆನ್ಸ್ ಸಿಗಲಿಲ್ಲ. ಇವತ್ತು ಈ ಚೆಫ್ ಟಾಪ್ ಒಂದು ಅಮೃತದ ಥರ ನಮ್ಗೆ ಊಟ ಕೊಡ್ತಾಯಿದ್ದಾರೆ. ಅದು ನಿಜವಾಗ್ಲೂ ಗೋವಿಂದನ ಕ್ರೆಡಿಟ್ ಸೇರಬೇಕು. ಅದನ್ನು ಹುಡುಕಿ ಮಾಡಿ ಈ ಥರ ಇದೆ ಅಂತ ತಿಳಿಸಿ ಅದನ್ನು ಇದು ಮಾಡ್ಕೊಂಡು ಬಂದಿದ್ದು ತಮಾಷೆ ಇಲ್ಲ. ಇದಕ್ಕಿಂತ ಇನ್ನೊಂದು ಏನಂತ ಹೇಳಿದ್ರೆ, ನಮ್ಮ ಮಹೇಶ್ ದೇಶಪಾಂಡೆ ಅವರು ಇದ್ದಾರೆ, ಸ್ಪೀಡನಲ್ಲಿದ್ದಾರೆ. ಅವರು ಎಷ್ಟೋ ಮಕ್ಳಿಗೆ ಫೀಸ್ಗಳು ಕೊಡ್ತಾರೆ, ಎಸ್ಪೆಷಲಿ ಹೆಣ್ಮಕ್ಳಿಗೆ. ಅವರು ಆ ವಿದ್ಯೆನ ಇದು ಮಾಡ್ಕೊಬಾರ್ದು, ಅವ್ರ ವಿದ್ಯೆ ಇದು ಮಾಡಬೇಕು ಅಂತ. ಇವತ್ತು ಇಬ್ಬರು 3 ಹೆಣ್ಮಕ್ಳು ಗ್ರ್ಯಾಜುಯೇಷನ್ ಆಗಿ ಕೆಲಸದಲ್ಲಿದ್ದಾರೆ. ಅವ್ರ ತಂದೆ ತಾಯಿ ನಮ್ಗೆ ಹೇಳೋದು, ಒಂದು 20-25 ಸಾವಿರ ಸಂಬಳ ತೊಗೊತಾ ಇದ್ದಾರೆ. ಇವತ್ತು ಆ ಮಕ್ಕಳಿಂದ ನನ್ನ ಜೀವನ ನಡೀತಾ ಇದೆ ಅಂತ ಹೇಳ್ತಾರೆ. ಮಹೇಶ್ ಸರ್ ಹೇಳೋದು ಏನಂತ ಹೇಳಿದ್ರೆ, ನಮಗೆ ದುಡ್ಡು ಕೊಡೋಕೆ ದೇವರೇನು ತೊಂದರೆ ಮಾಡಿಲ್ಲ, ಅದನ್ನು ನೀವು ಎಕ್ಸಿಕ್ಯೂಟ್ ಮಾಡ್ತೀರಲ್ಲ, ದುಡ್ಡು ಕೊಡೋರ್ಗಿಂತ ದೊಡ್ಡದಪ್ಪ ಅಂತಾರೆ. ಆ ಎಕ್ಸಿಕ್ಯೂಷನ್ಗೆ ಗೋವಿಂದ ಹೆಲ್ಪ್ ಮಾಡ್ದಂಗೆ ಯಾರೂ ಹೆಲ್ಪ್ ಮಾಡೋಲ್ಲ. ನಾನು ಇದನ್ನು ಓಪನ್ ಆಗಿ ಹೇಳ್ತೀನಿ. ಯಾಕಂತ ಹೇಳಿದ್ರೆ, ಇವಾಗ ಯಾರ್ದನ ರೆಫರೆನ್ಸ್ ಬಂದಾಗ ನಾವೇನು ಮಾಡ್ತೀವಿ, ಇಲ್ಲಿರೋರಿಗೆಲ್ಲ ನಾವು ಕೊಡೋಕೆ ಹೋಗಲ್ಲ.
ಅವ್ರ ಕಾಲೇಜ್ಗೆ ಹೋಗ್ತೀವಿ, ಅವ್ರ ಮನೆಗೆ ಹೋಗ್ತೀವಿ, ಅವ್ರ ತಂದೆ ತಾಯಿ ಪರಿಸ್ಥಿತಿ ನೋಡ್ತೀವಿ, ಮಕ್ಕಳು ಹೆಂಗೆ ಓದ್ತಾ ಇದ್ದಾರೆ ಅಂತ ನೋಡ್ತೀವಿ. ಮತ್ತು ಇನ್ ಪ್ಲೇಸ್ ಏನಾರ ಬೇಕು ಅಂದರೆ ಲೋಕಲ್ MLA ಲೋಕಲ್ ಇಲ್ಲ ಕೌನ್ಸಿಲರ್ ಹತ್ರ ಇನ್ಫ್ಲೂಯೆನ್ಸ್ ಮಾಡಿಸ್ತೀವಿ, ಸ್ವಲ್ಪ ಇದೆಲ್ಲ ಕಮ್ಮಿ ಮಾಡೋದು ಫೀಸ್ ಎಲ್ಲ. ಈ ಡೌನ್ ದ ಲೈನ್ ಎಕ್ಸಿಕ್ಯೂಷನ್ ಮಾಡೋದು ಅದರಲ್ಲಿ ತುಂಬ ಗೋವಿಂದ ಒಂಥರ ಯೋಚನೆ ಮಾಡಿ ತೂಕ ಮಾಡಿ ಅವ್ರಿಗೆ ಕೊಡ್ಬೋದಾ ಇಲ್ಲ ಅಂತ ಅದನ್ನು ಎಕ್ಸಿಕ್ಯೂಟ್ ಮಾಡೋದ್ರಲ್ಲಿ ಗೋವಿಂದ ತುಂಬ ಹೆಲ್ಪ್ ಮಾಡ್ತಾನೆ. ಮೊನ್ನೆ ಹೋದ್ವಾರನೂ ನಾವು ಕೊಟ್ವಿ ಒಂದು ಮಗುಗೆ. ಆ ಮಗು ಒಳ್ಳೆ ಸ್ಕೋರ್ ಮಾಡಿತ್ತು. ಪಾಪ ಒಂದು 3 ತಿಂಗಳಿಂದ ಪ್ರಯತ್ನ ಬಿದ್ದಿದ್ದಾರೆ. ಅವ್ರ ಕೈಯಲ್ಲಿ ಅಷ್ಟು ಫೀಸ್ ಕಟ್ಟೋಕ್ಕೆ ಆಗಲಿಲ್ಲ. ಕೊನೆಗೆ ಅವ್ರ ರೆಫರೆನ್ಸ್ ಬಂದಮೇಲೆ ನಾವೇ ಮನೆಗೆ ಹೋಗಿ ಇದು ಮಾಡಿಕೊಟ್ವಿ. ಸೊ ಈ ಥರ ಒಂದು ಸೋಷಿಯಲ್ ವರ್ಕಲ್ಲಿ ನಾನು ಅಂತ ತಿಳ್ಕೊಂಡಿರ ಒಂದು ಈ ಇಷ್ಟನ್ನೆಲ್ಲ ಜನಾಂಗ ಕರ್ಕೊಂಡು ಈ ಕೆಲಸ ಮಾಡೋದ್ರಲ್ಲಿ ತುಂಬ ಅಪರೂಪದ ವ್ಯಕ್ತಿ. ದೇವರು ನಮಗೆ ಕೊಟ್ಟಿರೋದು ಭಗವಂತನ ಥ್ಯಾಂಕ್ಸ್ ಹೇಳಬೇಕು. ಸೊ ದೇವರು ಹಿಂಗೆ ಆರೋಗ್ಯ ಕೊಡಲಿ, ಹಿಂಗೆ ಇರಲಿ ಅಂತ ನಾನು ಅಕ್ಷಯನ ಪರವಾಗಿ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು.